ನಮಸ್ಕಾರ ಸ್ನೇಹಿತರೆ, ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ನೇರವಾಗಿ ಜಾಗತಿಕ ಚಿಪ್ ರೇಸ್ಗೆ, ಚಿಪ್ ಯುದ್ಧಕ್ಕೆ ಎಂಟರ್ ಆಗಿದೆ. ಭಾರತದ ಪರವಾಗಿ ಲೀಡ್ ಮಾಡ್ತಿರೋ ಕಂಪನಿ ಯಾವುದು ಗೊತ್ತಾ? ನಮ್ಮ ಹೆಮ್ಮೆಯ ಟಾಟಾ. ಭಾರತದ ನೆಚ್ಚಿನ ಕಂಪನಿ ಟಾಟಾ ಜೊತೆಗೆ ಚಿಪ್ ದಿಗ್ಗಜ ಅಮೆರಿಕನ್ ಕಂಪನಿ ಇಂಟೆಲ್ ಸೇರ್ಕೊಳ್ತಾ ಇದ್ದಾರೆ. ಭಾರತದ ಟೆಕ್ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಬೃಹತ್ ಒಪ್ಪಂದಕ್ಕೆ ಕೈ ಜೋಡಿಸಿದ್ದಾರೆ. ಸಣ್ಣ ಪುಟ್ಟ ಒಪ್ಪಂದ ಅಲ್ಲ ಸ್ವಾಮಿ, 1,00,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಸೆಮಿಕಂಡಕ್ಟರ್ ಡೀಲ್ ಇದು. ಬಹಳ ದೊಡ್ಡ ಫಿಗರ್, ದೊಡ್ಡ ನಂಬರ್, ಆದರೆ ಅದರ ಇಂಪ್ಯಾಕ್ಟ್ ಇನ್ನೂ ದೊಡ್ಡದಾಗಿರುತ್ತೆ. ಹಾಗಿದ್ರೆ ಏನಿದು ಡೀಲ್? ಇಂಟೆಲ್ ಭಾರತವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಇದರಿಂದ ಭಾರತದ ಟೆಕ್ ಭವಿಷ್ಯ ಹೇಗೆ ಬದಲಾಗಬಹುದು? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಈ ವರದಿಯಲ್ಲಿ. ಗಮನ ಕೊಟ್ಟು ನೋಡಿ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಟೆಕ್ ಜಗತ್ತಿನ ಆತ್ಮ ಸೆಮಿಕಂಡಕ್ಟರ್ ಚಿಪ್. ಸೆಮಿಕಂಡಕ್ಟರ್ ವಲಯ ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಸೆಕ್ಟರ್. 2030 ವೇಳೆಗೆ ಜಗತ್ತಿನ 5 ಅಗ್ರ ಮಾರುಕಟ್ಟೆಯಲ್ಲಿ ಸೆಮಿಕಂಡಕ್ಟರ್ ಟಾಪ್ನಲ್ಲಿ ಇರಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಒಂದ್ಸಲ ನೋಡಿ ಸ್ನೇಹಿತರೆ, ಗಮನಿಸಿ ನೋಡಿ. ಮೊಬೈಲ್, ಬೈಕ್ ಸೆನ್ಸಾರ್, ಸ್ಮಾರ್ಟ್ ಟಿವಿ, ATM ಮಷಿನ್, ನಿಮ್ಮ ಕಣ್ಣಿಗೆ ಏನೇನು ಡಿವೈಸ್ ಕಾಣುತ್ತೋ ಎಲ್ಲದಕ್ಕೂ ಸೆಮಿಕಂಡಕ್ಟರ್ ಚಿಪ್ ಬೇಕೇ ಬೇಕು. ಇವನ್ ನಿಮ್ಮ ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಕೂಡ ಚಿಪ್ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಭಾರತ ಆಲ್ಮೋಸ್ಟ್ ಎಲ್ಲ ಚಿಪ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದೆ. ವರ್ಷಕ್ಕೆ 1.7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿಪ್ ಅನ್ನ ಹೊರಗಿನಿಂದ ತರಿಸ್ಕೊಳ್ತಾ ಇದೆ. 90% ವಿದೇಶಗಳ ಮೇಲೆ ಡಿಪೆಂಡೆನ್ಸಿ. ಸಪ್ಲೈ ಚೈನ್ ಒಂದು ದಿನ ಬ್ರೇಕ್ ಆಯಿತು ಅಂದರೆ ಇಡೀ ದೇಶ ಪೆಟ್ಟು ತಿನ್ಬೇಕಾಗತ್ತೆ. ಹಿಂಗಾದ್ರೆ ಒಂದು ಟೈನಿ ಸೆಮಿಕಂಡಕ್ಟರ್ ಇಷ್ಟು ದೊಡ್ಡ ದೇಶದ ಸ್ಪೀಡನ್ನು ಕಂಟ್ರೋಲ್ ಮಾಡ್ತಿದೆ. ಆದ್ರೀಗ ಟಾಟಾ ಮೊದಲ ಬಾರಿಗೆ ಈ ಡಿಪೆಂಡೆನ್ಸಿಯನ್ನು ಬ್ರೇಕ್ ಮಾಡೋಕೆ ಹೆಜ್ಜೆ ಇಟ್ಟಿದೆ. ಟಾಟಾ ಇಂಟೆಲ್ 1,00,000 ಕೋಟಿ ಡೀಲ್. ಸ್ನೇಹಿತರೆ, ಡಿಸೆಂಬರ್ 9 ಗುರುವಾರ ಇಂಥ ಒಂದು ಬೃಹತ್ ಡೀಲ್ಗೆ ಟಾಟಾ ಮತ್ತು ಇಂಟೆಲ್ ಕೈ ಜೋಡಿಸಿದೆ. ಟಾಟಾ ಚೇರ್ಮನ್ ಮತ್ತು ಇಂಟೆಲ್ CEO ಈ ಡೀಲ್ಗೆ ಸೈನ್ ಮಾಡಿದ್ದಾರೆ. ಟಾಟಾ ತನ್ನ ಟಾಟಾ ಎಲೆಕ್ಟ್ರಾನಿಕ್ಸ್ ಮೂಲಕ ಭಾರತದ ಅತಿದೊಡ್ಡ ಸೆಮಿಕಂಡಕ್ಟರ್ ಫ್ಯಾಕ್ಟರಿಯನ್ನ ಕಟ್ತಾ ಇದೆ. ಇಂಟೆಲ್ ಇದಕ್ಕೀಗ ಆಂಕರ್ ಕಸ್ಟಮರ್ ಆಗ್ತಾ ಇದೆ. ಅಂದ್ರೆ ಇಂಟೆಲ್ ತನ್ನ ಚಿಪ್ಸ್ ಅನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮತ್ತು ಪ್ಯಾಕೇಜ್ ಮಾಡಿಸಬೇಕು ಅಂತ ಟಾಟಾಗೆ ಆರ್ಡರ್ ಕೊಡ್ತಾ ಇದೆ. ಸಣ್ಣ ಪುಟ್ಟ ಆರ್ಡರ್ ಅಲ್ಲ, $14 ಬಿಲಿಯನ್, ಅಂದ್ರೆ 1.18 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಆರ್ಡರ್ ಕೊಡ್ತಾ ಇದ್ದಾರೆ. ಇದು ಕೇವಲ ಪ್ಲಾನ್ ಅಷ್ಟೇ ಅಲ್ಲ ಸ್ನೇಹಿತರೆ, ಬಾಯ ಮಾತಿನ ಹೇಳಿಕೆನೂ ಅಲ್ಲ, ರಿಯಲ್ ಬಿಸ್ನೆಸ್. ಒಬ್ಬ ಗ್ಲೋಬಲ್ ಚಿಪ್ ಜೈಂಟ್ ಮೊದಲ ಸಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾರತದ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ನಂಬಿಕೆ ತೋರಿಸ್ತಾ ಇರೋದು. ಆ ಮೂಲಕ ಅಧಿಕೃತವಾಗಿ ಟಾಟಾ ಚಿಪ್ ರೇಸ್ಗೆ ಇಳಿದಂತಾಗಿದೆ. ಇಲ್ಲಿವರೆಗೂ ಕೂಡ ಟಾಟಾ ಅಂತ ಹೇಳಿದ್ರೆ ಉಪ್ಪಿನಿಂದ ಏರ್ ಕ್ರಾಫ್ಟ್ ವರೆಗೆ ಅನ್ನೋ ಲೆವೆಲ್ಗಿತ್ತು. ಈಗ ಉಪ್ಪಿನಿಂದ ಸೆಮಿಕಂಡಕ್ಟರ್ ವರೆಗೆ ಅಂತ ಹೇಳಬೇಕು ನಾವು. ಚಿಪ್ ಎಲ್ಲಿ ತಯಾರಾಗುತ್ತೆ? ಟಾಟಾದ ಅತ್ಯಂತ ಮುಖ್ಯ ಸೆಮಿಕಂಡಕ್ಟರ್ ಘಟಕ ಇರೋದು ಗುಜರಾತ್ನ ಧೋಲೇರಾದಲ್ಲಿ. ಇಲ್ಲಿ ಒಂದು ಹ್ಯೂಜ್ 300 mm ಸೆಮಿಕಂಡಕ್ಟರ್ ಫ್ಯಾಬ್ ಬರ್ತಾ ಇದೆ. ಫ್ಯಾಬ್ ಅಂದ್ರೆ ಫ್ಯಾಬ್ರಿಕೇಶನ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಘಟಕ. ಇಲ್ಲಿ ಸಿಲಿಕಾನ್ ವೇಫರ್ಗಳನ್ನ ವರ್ಕಿಂಗ್ ಚಿಪ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ವೇಫರ್ ಅಂದ್ರೆ ದೊಡ್ಡದೊಂದು ಚಿಪ್ನ ತುಂಡು ಅಂತ ಅನ್ಕೋಬಹುದು. ಸೆಮಿಕಂಡಕ್ಟರ್ ಚಿಪ್ಗಳನ್ನ ಒಂದೊಂದಾಗಿ ತಯಾರಿಸಲ್ಲ. ಒಂದು ದೊಡ್ಡ ಸಿಲಿಕಾನ್ ಪ್ಲೇಟ್ ಇರುತ್ತೆ. ಅದರ ಮೇಲೆ ಫ್ಯಾಕ್ಟರಿಯವರು ಸಾವಿರಾರು ಸಣ್ಣ ಸಣ್ಣ ಸರ್ಕ್ಯೂಟ್ ಅನ್ನ ಡಿಸೈನ್ ಮಾಡ್ತಾರೆ. ನಂತರ ಇದನ್ನೇ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ತಾರೆ. ಪ್ರತಿಯೊಂದು ತುಂಡು ಕೂಡ ಒಂದೊಂದು ಚಿಪ್ ಆಗುತ್ತೆ. ಹೀಗೆ ಪ್ರತಿ ತಿಂಗಳಿಗೆ 50,000 ವೇಫರ್ಸ್ ತಯಾರಿಸೋ ಫ್ಯಾಬ್ರಿಕೇಶನ್ ಘಟಕ ಧೋಲೇರಾದಲ್ಲಿದೆ. 28ರಿಂದ 110 ನ್ಯಾನೋಮೀಟರ್ ಗಾತ್ರದ ಚಿಪ್ಗಳು ತಯಾರಾಗ್ತವೆ. ಸೊ ಇಲ್ಲೇ ಬಹುತೇಕ ಇಂಟೆಲ್ ಚಿಪ್ಗಳನ್ನು ಕೂಡ ತಯಾರಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಉಳಿದಂತೆ ಟಾಟಾ ಅಸ್ಸಾಂನಲ್ಲಿ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಪ್ಯಾಕೇಜಿಂಗ್ ಪ್ಲಾಂಟ್ ಅನ್ನ ಕೂಡ ನಿರ್ಮಾಣ ಮಾಡ್ತಾ ಇದೆ. ಫ್ಯಾಬ್ರಿಕೇಶನ್ ಯೂನಿಟ್ನಲ್ಲಿ, ಫ್ಯಾಬ್ನಲ್ಲಿ ಚಿಪ್ ತಯಾರಾಗುತ್ತೆ. ಬಟ್ ಫೈನಲ್ ಚಿಪ್ ಆಗೋದು ಪ್ಯಾಕೇಜಿಂಗ್ ನಲ್ಲಿ. ಅದು ಅಸ್ಸಾಂನಲ್ಲಿ ನಡೆಯುತ್ತೆ. ಟಾಟಾ ಇಲ್ಲಿ ಒಂದು ದೊಡ್ಡ OSAT ಪ್ಲಾಂಟ್ ಕಟ್ತಾ ಇದೆ. ಅಸೆಂಬ್ಲಿ, ಟೆಸ್ಟಿಂಗ್, ಪ್ಯಾಕೇಜಿಂಗ್. ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಚಿಪ್ಸ್ ಅಸ್ಸಾಂನಲ್ಲಿ ಫೈನಲ್ ಪ್ರಾಡಕ್ಟ್ ಆಗಿ ಹೊರಹೊಮ್ಮುತ್ತವೆ. ಇಂಟೆಲ್ ಲ್ಯಾಪ್ಟಾಪ್ ಚಿಪ್ಸ್ ಮತ್ತು AIPC ಚಿಪ್ಸ್ ಇಲ್ಲಿ ಪ್ಯಾಕೇಜಿಂಗ್ ಆಗಬಹುದು. ಗುಜರಾತ್ ಪ್ಲಸ್ ಅಸ್ಸಾಂ ಸೇರಿ ಭಾರತದ ಫಸ್ಟ್ ಫುಲ್ ಸ್ಟ್ಯಾಕ್ ಚಿಪ್ ಇಕೋಸಿಸ್ಟಮ್ ಆಗಿ ಹೊರಹೊಮ್ಮುತ್ತಾ ಇದ್ದಾವೆ. ಇಂಟೆಲ್ಗೆ ಏನು ಲಾಭ? ಮುಖ್ಯವಾಗಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್. ಭಾರತದ ಲ್ಯಾಪ್ಟಾಪ್ ಮತ್ತು AIPC ಮಾರ್ಕೆಟ್ ಜೋರಾಗಿ ಬೆಳೀತಾ ಇದೆ. 2030 ಒಳಗೆ ಜಗತ್ತಿನ ಟಾಪ್ 5 ಮಾರ್ಕೆಟ್ನಲ್ಲಿ ಸ್ಥಾನ ಪಡಿತಿದೆ. 2032ಕ್ಕೆ ಈ ಮಾರ್ಕೆಟ್ ವ್ಯಾಲ್ಯೂ $120 ಬಿಲಿಯನ್ ತಲುಪೋ ನಿರೀಕ್ಷೆ ಇದೆ. ಹೀಗಾಗಿ ಇಂಟೆಲ್ಗೆ ದೊಡ್ಡ ಮಾರ್ಕೆಟ್ನ ಆಕ್ಸೆಸ್ ಸಿಗುತ್ತೆ. ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡ್ರೆ ಕಾಸ್ಟ್ ಕೂಡ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಹಾಗೆ ಸಪ್ಲೈ ಚೈನ್ ಸ್ಟೇಬಿಲಿಟಿ. ಚೀನಾ, ತೈವಾನ್ ಟೆನ್ಷನ್ ಇದೆಯಲ್ಲ, ಅಂತ ಟೈಮ್ನಲ್ಲಿ ಭಾರತ ಸ್ಟೇಬಲ್ ಮಾರ್ಕೆಟ್ ಮತ್ತು ಲೋವರ್ ಕಾಸ್ಟ್ ಅನ್ನ ಕೂಡ ಅಡ್ವಾಂಟೇಜ್ ಅನ್ನ ಒದಗಿಸುತ್ತೆ. ಸೊ ಇಂಟೆಲ್ಗೆ ಇದು ಪರ್ಫೆಕ್ಟ್ ಡೈವರ್ಸಿಫಿಕೇಶನ್ ಕೂಡ ಹೌದು. ನೆಕ್ಸ್ಟ್ ಪಾಯಿಂಟ್ ಏನು? AIPC ವೇವ್. ಇಂಟೆಲ್ನ AI ಲ್ಯಾಪ್ಟಾಪ್ಸ್ಗೆ ಭಾರತದಲ್ಲಿ ದೊಡ್ಡ ಪುಷ್ ಸಿಗುತ್ತೆ.
ಟಾಟಾ ಜೊತೆ ಪಾರ್ಟ್ನರ್ಸ್ ಆದರೆ ಇಂಟೆಲ್ ಪ್ರಾಡಕ್ಟ್ಸ್ ಬೇಗ ಲಾಂಚ್ ಮಾಡಬಹುದು. ಇಂಟೆಲ್ಗೆ ಇದು ಸ್ಟ್ರಾಟಜಿಕ್ ವಿನ್ ಕೂಡ ಹೌದು. ಭಾರತಕ್ಕೆ ಏನು ಸಿಗುತ್ತೆ? ಈ ಒಪ್ಪಂದದಿಂದ ಭಾರತ ಕೂಡ ಚಿಪ್ ತಯಾರಿಕೆಯಲ್ಲಿ ಸೆಲ್ಫ್ ರಿಲಯನ್ಸ್ ಪಡೆಯಬಹುದು. ಆ ಸಾಧ್ಯತೆ ಈಗ ಭಾರತಕ್ಕೆ ಹೆಚ್ಚಿದೆ. ಭಾರತ ಸೆಮಿಕಂಡಕ್ಟರ್ಗಾಗಿ ಚೀನಾ, ತೈವಾನ್ ಮತ್ತು ಸೌತ್ ಕೊರಿಯಾದಂತಹ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿತ್ತು. ಇದೀಗ ಈ ಒಪ್ಪಂದದಿಂದ ಬಹುತೇಕ ಕಮ್ಮಿ ಆಗುತ್ತೆ. ಇದು ಇಂಪೋರ್ಟ್ ರಿಡಕ್ಷನ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ಸ್ ಇಂಪೋರ್ಟ್ ಬಿಲ್ ಕಮ್ಮಿ ಆಗುತ್ತೆ. ವಿದೇಶಿ ವಿನಿಮಯ ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಟ್ರೇಡ್ ಡೆಫಿಸಿಟ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಈ ಒಂದು ಕ್ಷೇತ್ರದಲ್ಲಾದರೂ ಕೂಡ ಸ್ವಾವಲಂಬನೆ ಕಡೆಗೆ ಹೋಗೋಕ್ಕಾಗತ್ತೆ ನಮಗೆ. ಇದರಿಂದ ಉದ್ಯೋಗದ ವಿಚಾರಕ್ಕೆ ಬಂದರೆ ಭಾರತಕ್ಕೆ 20,000 ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಎಂಜಿನಿಯರ್ಸ್, ಟೆಕ್ನಿಷಿಯನ್ಸ್, ಸಪ್ಲೈಯರ್ಸ್, ಒಂದು ಹೋಲ್ ಇಕೋಸಿಸ್ಟಮ್ ನಿರ್ಮಾಣ ಆಗುತ್ತೆ. ಭಾರತದ ಸ್ಟಾರ್ಟಪ್ ಕಂಪನಿಗಳು ಭಾರತದಲ್ಲೇ ತಯಾರಾದ ಚಿಪ್ಗಳನ್ನು ಬಳಸಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ತಯಾರಿಸ್ಬೋದು. ಮುಖ್ಯವಾಗಿ ಗ್ಲೋಬಲ್ ಸಪ್ಲೈ ಚೈನ್ಗೆ ಭಾರತ ಕೂಡ ಎಂಟರ್ ಆಗೋಕ್ಕೆ ಸಹಕಾರಿಯಾಗುತ್ತೆ. ಸೊ ಭಾರತ ಕೂಡ ಸೆಮಿಕಂಡಕ್ಟರ್ ವಲಯದಲ್ಲಿ ತನ್ನ ಛಾಪನ್ನು ಮೂಡಿಸ್ಬೋದು. ರಿಯಲ್ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯನ್ನು ಬೆಳೆಸ್ಬೋದು. ಜೊತೆಗೆ ಮೊದಲ ಸಲ ಭಾರತ ಒಂದು ಗ್ಲೋಬಲ್ ಕಂಪನಿಗೆ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡೋ ಮೂಲಕ ಆ ಹೆಸರನ್ನು ಕೂಡ, ಖ್ಯಾತಿಯನ್ನು ಕೂಡ ಗಳಿಸ್ಬೋದು. ಅಲ್ಲಿ ಮುಂದಿನ ದಿನಗಳಲ್ಲಿ ಜಾಗತಿಕ ಕಂಪನಿಗಳು, ಇನ್ನಷ್ಟು ಕಂಪನಿಗಳು ಸೆಮಿಕಂಡಕ್ಟರ್ ಹೂಡಿಕೆಗಾಗಿ ಭಾರತದ ಕಡೆಗೆ ಮುಖ ಮಾಡೋಕೆ ಇಂಟೆಲ್ ಟಾಟಾದ ಈ ಪಾರ್ಟ್ನರ್ಶಿಪ್ ಮೊದಲ ಹೆಜ್ಜೆ ಆಗ್ಬೋದು. ಜೊತೆಗೆ ಸ್ನೇಹಿತರೆ, ಸ್ಟ್ರಾಟಜಿಕ್ ಸ್ಟ್ರೆಂತ್ ಸಿಗುತ್ತೆ ನಮಗೆ. ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕಂಟ್ರೋಲ್ ಹೊಂದಿರೋ ರಾಷ್ಟ್ರಗಳೇ ಮುಂದಿನ ಸೂಪರ್ ಪವರ್ಸ್. ಇದೀಗ ಭಾರತ ಕೂಡ ಅಲ್ಲಿಗೆ ವೇಗವಾಗಿ ನುಗ್ಗೋಕೆ ಪ್ರಯತ್ನ ನಡೆಸ್ತಾ ಇದೆ. ಸೊ ಇದು ಎಕಾನಮಿ ಮಾತ್ರ ಅಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಕೂಡ ಹೌದು. ಸಾಕಾಗಲ್ಲ. ಎಸ್, ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಇದು ಕೇವಲ ಮೊದಲ ಹೆಜ್ಜೆ ಅಷ್ಟೇ. ಭಾರತ ಸೆಮಿಕಂಡಕ್ಟರ್ನಲ್ಲಿ ಇನ್ನು ಅಂಬೆಗಾಲಿದು. 20-30 ನ್ಯಾನೋಮೀಟರ್ ಚಿಪ್ ಈಗಿನ ಯುಗದಲ್ಲಿ ಏನೂ ಅಲ್ಲ. 2 ನ್ಯಾನೋಮೀಟರ್, 3 ನ್ಯಾನೋಮೀಟರ್ ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಇವು ಹೈ ಎಂಡ್ ಫೋನ್ಸ್ ಮತ್ತು ಸರ್ವರ್ಸ್ಗೆ ಬೇಕಾಗಿರೋ ಚಿಪ್ಸ್. ಭಾರತ ಮೊದಲಿಗೆ 28 ನ್ಯಾನೋಮೀಟರ್ ಟು 110 ನ್ಯಾನೋಮೀಟರ್ ಮೆಚೂರ್ ನೋಟ್ಸ್ನಿಂದ ಶುರು ಮಾಡ್ತಾ ಇದೆ. ಆದರೆ ಇವೆಲ್ಲ ನಾರ್ಮಲ್ ಚಿಪ್ಸ್, ದೊಡ್ಡ ದೊಡ್ಡ ಉಪಕರಣಗಳಲ್ಲೆಲ್ಲ ಯೂಸ್ ಮಾಡೋದು. ಫ್ರಿಡ್ಜು, ವಾಷಿಂಗ್ ಮಿಷಿನು, ಅಲ್ಲಿಗೂ ಕೂಡ ಚಿಪ್ ಬೇಕಲ್ಲ. ಆ ಥರ ಸ್ಮಾರ್ಟ್ ಫೋನ್ನಲ್ಲೇ ಹೈ ಪರ್ಫಾರ್ಮೆನ್ಸ್ ಚಿಪ್ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕಾಂಪ್ಲೆಕ್ಸ್ 2-3 ನ್ಯಾನೋಮೀಟರ್ ಚಿಪ್ಸ್ ಬೇಕು. ಆದರೆ ಓಕೆ, ಆರಂಭ ಮಾಡ್ತಾ ಇದ್ದೀವಿ. ತೈವಾನ್ ಕೂಡ ಹೀಗೆ ಇದೇ ಲೆವೆಲ್ನಿಂದ ಶುರು ಮಾಡಿದ್ದು ಒಂದು ಟೈಮ್ನಲ್ಲಿ. ಅಮೆರಿಕ, ಕೊರಿಯಾ ಕೂಡ ಹಾಗೆ ಶುರು ಮಾಡಿದ್ದು ಒಂದು ಟೈಮ್ನಲ್ಲಿ. ಬೇಸಿಕ್ಸ್ ಕಲ್ತ ಮೇಲೇ ತಾನೇ ಅಡ್ವಾನ್ಸ್ ಟೆಕ್ಗೆ ಕಾಲಿಡೋಕ್ಕೆ ಸಾಧ್ಯ. ಹಾಗಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು, ಆದರೆ ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು. ಇದು ಟೈಮ್ ಹಿಡಿಯುತ್ತೆ. ಇದು ಟಾಟಾ ಇಂಟೆಲ್ ಪ್ರಾಜೆಕ್ಟ್ ಕೂಡ ಟೈಮ್ ಹಿಡಿಯುತ್ತೆ. ಫ್ಯಾಬ್ ಘಟಕ ಬಿಲ್ಡ್ ಮಾಡೋದು ಮಾಲ್ ಕಟ್ಟದಷ್ಟು ಕಾಂಕ್ರೀಟ್ ಹಾಕಿ ಗೋಡೆ ಏರಿಸಿದ್ರೆ ಸಾಕಾಗೋದಿಲ್ಲ. ಪ್ರೆಸಿಷನ್ ಇಂಜಿನಿಯರಿಂಗ್ ಇವೆಲ್ಲ. ಕ್ಲೀನ್ ರೂಮ್ಸ್ ಬೇಕು, ಥೌಸಂಡ್ಸ್ ಆಫ್ ಸ್ಪೆಷಲಿಸ್ಟ್ಸ್ ಬೇಕಾಗ್ತಾರೆ, ಹ್ಯೂಜ್ ಎಕ್ವಿಪ್ಮೆಂಟ್ಸ್ ಬೇಕು. ಕನ್ಸ್ಟ್ರಕ್ಷನ್ ಈಗ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿದೆ. ಮಾಸ್ ಪ್ರೊಡಕ್ಷನ್ಗೆ ಹಲವು ವರ್ಷ ಬೇಕಾಗುತ್ತೆ. ಆದರೆ ಆರಂಭ ಅಂತೂ ಫುಲ್ ಜೋಶ್ನಿಂದಲೇ ಆಗಿದೆ. ಬೇಗ ಸಕ್ಸಸ್ ಸಿಗಲಿ ಅಂತ ಆಶಿಸೋಣ ನಾವು. $1 ಟ್ರಿಲಿಯನ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಎಕಾನಮಿ ನಮ್ದಾಗಲಿ ಅಂತ ಆಶಿಸೋಣ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.